ಹಲೋ ಗೈಸ್, ಹೇಗಿದ್ದೀರಾ? ನೀವು ಯಾವಾಗ್ಲಾದ್ರೂ ಗಮನಿಸಿದ್ದೀರಾ? ನಮ್ಮ ಮೊಬೈಲಲ್ಲಿ ಗೂಗಲ್ ಅಪ್ಲಿಕೇಶನ್ ಕೂಡ ಇರುತ್ತೆ, ಹಾಗೆ ಗೂಗಲ್ ಕ್ರೋಮ್ ಕೂಡ ಇರುತ್ತೆ. ಎರಡೂ ಕೂಡ ಗೂಗಲ್‌ನ ಪ್ರಾಡಕ್ಟ್‌ಗಳೇ. ಎರಡನ್ನೂ ಕೂಡ ನಾವು ಸರ್ಚ್ ಮಾಡೋದಕ್ಕೇನೆ ಯೂಸ್ ಮಾಡ್ತೀವಿ. ಯಾವಾಗ್ಲಾದ್ರೂ ಈ 2 ಅಪ್ಲಿಕೇಶನ್‌ನ ಯಾಕೆ ಒಂದೇ ಮೊಬೈಲಲ್ಲಿ ಕೊಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ. ವೆಲ್ಕಮ್ ಟು ಸೈಟೆಕ್ ಮಾಹಿ. ಗೂಗಲ್ ಅನ್ನೋದು ಒಂದು ಸರ್ಚ್ ಎಂಜಿನ್. ಅದೇ ಥರ ಕ್ರೋಮ್ ಅನ್ನೋದು ನಿಮಗೆ ಒಂದು ವೆಬ್ ಬ್ರೌಸರ್ ಥರ. ಗೂಗಲ್ ಅನ್ನೋದು ಒಂದು ಕ್ವಿಕ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ನಿಮಗೆ ಸರ್ಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದೇ ಕ್ರೋಮಲ್ಲಿ ನಿಮಗೆ ಲಾಂಗ್ ಟೈಮಲ್ಲಿ ವೆಬ್ಬಲ್ಲಿ ಬ್ರೌಸ್ ಮಾಡ್ಕೊಂಡಿರೋದಕ್ಕೆ, ಸರ್ಚ್ ಮಾಡೋದಕ್ಕೆ, ಹಾಗೆ ಅದರಲ್ಲಿ ತುಂಬ ಫೀಚರ್ಸ್ ಇರ್ತವೆ. ನಿಮ್ಗೊಂದು ಅನ್ಸಿರ್ಬೋದು, ನಮ್ಗೆ ಆಲ್ರೆಡಿ ಗೂಗಲ್ ಇದೆ ಅಂತ. ಆ ಗೂಗಲ್ ಇದ್ದರೂ ಕೂಡ ಗೂಗಲ್ ಕ್ರೋಮ್ನ ಯಾಕೆ ತೊಗೊಂಬಂದಿದ್ರೆ ಅಂತ ತಿಳ್ಕೊಳ್ಬೇಕು ಅಂತಂದರೆ, ನಾವು ಆವಾಗಿನ ಕಾಲಕ್ಕೆ ಹೋಗ್ಬೇಕು. ಯಾವಾಗ ಅಂತಂದರೆ, ನಮ್ಮ ಅಪ್ಪ ಅಮ್ಮಂದರು ಸಿಸ್ಟಮ್ನ ಯೂಸ್ ಮಾಡೋ ಕಾಲ. ಇಂಟರ್ನೆಟ್ಟಲ್ಲಿ ಯಾವುದೇ ಒಂದು ವಿಷಯನ ಸರ್ಚ್ ಮಾಡಬೇಕು ಅಂತಂದರೆ ಗೂಗಲ್ನೇ ಯೂಸ್ ಮಾಡ್ತಿದ್ರು. ಆದರೆ ಅದು ಇಂಟರ್ನೆಟ್ ಎಕ್ಸ್ಪ್ಲೋರರ್ನ ಮುಖಾಂತರ. ಗೂಗಲ್ ಎಷ್ಟೇ ದೊಡ್ಡ ಸರ್ಚ್ ಇಂಜಿನ್ ಆಗಿದ್ರು ಕೂಡ ಅದಕ್ಕಂತ ಸ್ವಂತ ಬ್ರೌಸರ್ ಇರಲಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಒಂದು 70-75% ಇಂಟರ್ನೆಟ್ ಎಕ್ಸ್ಪ್ಲೋರರ್ನ ಯೂಸ್ ಮಾಡಿಕೊಂಡೇ ಆನ್ಲೈನ್ ಸರ್ಚ್ ಮಾಡೋದು ಅಥವಾ ಬ್ರೌಸಿಂಗ್ ಮಾಡೋದು ಈ ಥರ ಒಂದು ವಿಷಯಗಳನ್ನ ಮಾಡ್ತಿದ್ರು. ಅವಾಗ ಅದರಲ್ಲಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಇರ್ತಿತ್ತು. ಅವರು ಮಲ್ಟಿಪಲ್ ಟ್ಯಾಬ್ಸಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಯಾವುದಾರ ಒಂದು URL ಕ್ಲೋಸ್ ಆದರೆ ಸಾಕು, ಎಂಟೈರ್ ಇಂಟರ್ನೆಟ್ ಎಕ್ಸ್ಪ್ಲೋರನ್ನೇ ಕ್ರಾಶ್ ಆಗ್ತಿತ್ತು. ಅದೇ ಥರ ಹೆವಿ ವೆಬ್ಸೈಟ್ಸ್ಗಳೇನಾದ್ರು ಇದ್ದರೆ ಅದನ್ನು ರನ್ ಮಾಡೋದು ತುಂಬ ಸ್ಲೋ ಆಗಿ ರನ್ ಆಗ್ತಿತ್ತು. ಫಸ್ಟು ಗೂಗಲ್ CEO ನ ಅಂಕಲ್ ಮೈಕ್ರೋಸಾಫ್ಟ್ ಅವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂತ ಈ ಒಂದು ಪ್ಲಾನ್ನ ಕೈ ಬಿಡ್ತಾರೆ. ಆದರೆ ಲಾರಿ ಪೇಜ್ ಹಾಗೆ ಸರ್ಜ್ ಬ್ರೈನ್ ಇವರು ಸುಮ್ಮನೆ ಇರ್ತಾರ? ಯಾರು ಇವ್ರು ಅಂತ ಹೇಳ್ತಿದ್ರಾ? ಇವರೇನೆ ಗೂಗಲ್ನ ಅಪ್ಪ ಅಮ್ಮ. ಹೌದು ಫ್ರೆಂಡ್ಸ್, ಇವರೇನೆ ಗೂಗಲ್ನ ಫೌಂಡರ್ಸ್. ಇವರು ಸೀಕ್ರೆಟಾಗಿ ಒಂದು ಮಿಷನ್ನ ಕೈಗೊಳ್ತಾರೆ. ಅಂದರೆ ಆವಾಗಿನ ಟೈಮಲ್ಲಿ ಮೊಜಿಲ್ಲಾ ಫೈರ್ಫಾಕ್ಸ್ ಅಂತ ಒಂದು ವೆಬ್ ಬ್ರೌಸರ್ ಇರುತ್ತಲ್ಲ, ಅದರಲ್ಲಿರೋ ಒಂದು ಎಂಪ್ಲಾಯಿನ ಕರ್ಕೊಂಬಂದ್ಬಿಟ್ಟು ಒಂದು ಸೀಕ್ರೆಟಾಗಿ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡ್ತಾರೆ. ಫೈನಲ್ ಆಗಿ ಎಲ್ಲ ಒಂಥರ ಟೆಸ್ಟಿಂಗ್ ಆದಮೇಲೆ ಸೆಪ್ಟೆಂಬರ್ 2, 2008ರಲ್ಲಿ ಗೂಗಲ್ ಕ್ರೋಮ್ ಅನ್ನೋದು ಅಫಿಷಿಯಲ್ ಆಗಿ ಲಾಂಚ್ ಆಗುತ್ತೆ. ನಾನು ಮೊದಲೇ ಹೇಳಿದ್ನಲ್ಲ, ಇಂಟರ್ನೆಟ್ ಎಕ್ಸ್ಪ್ಲೋರರ್ನಲ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ಗಳಿತ್ತು ಅಂತ. ಅದನ್ನೆಲ್ಲ ಒಂದೊಂದಾಗಿ ಇವರು ಸಾಲ್ವ್ ಮಾಡ್ಕೊತಾ ಬಂದರು. ಅಂದರೆ ಮಲ್ಟಿಪಲ್ ಟ್ಯಾಬ್ಸ್ನ ಓಪನ್ ಮಾಡಿದಾಗ ಯಾವುದಾದ್ರು ಒಂದು ಟ್ಯಾಬ್ ಕ್ರ್ಯಾಶ್ ಆದರೆ ಇಡೀ ಇಂಟರ್ನೆಟ್ ಎಕ್ಸ್ಪ್ಲೋರರೇ ಕ್ರ್ಯಾಶ್ ಆಗ್ತಿತ್ತು. ಸೊ ಅದನ್ನು ಇವರು ಸ್ಯಾಂಡ್ ಬಾಕ್ಸ್ ಅನ್ನೋ ಒಂದು ಟೆಕ್ನಿಕ್ನ ಮುಖಾಂತರ ಅದನ್ನು ಸಾಲ್ವ್ ಮಾಡ್ತಾರೆ. ಸ್ಯಾಂಡ್ ಬಾಕ್ಸಿಂಗ್ ಟೆಕ್ನಿಕ್ ಅನ್ನೋದು ಯಾವುದೇ ಒಂದು ಟ್ಯಾಬ್ಸ್ ಇರ್ತಾವಲ್ಲ ಅದನ್ನೆಲ್ಲ ಇಂಡಿವಿಜುವಲ್ ಆಗಿ ಟ್ರೀಟ್ ಮಾಡುತ್ತೆ. ಸೊ ಯಾವುದಾದ್ರು ಒಂದು ಟ್ಯಾಬ್ ಅನ್ನೋದು ಕ್ರಾಶ್ ಆದರೂ ಕೂಡ ಬೇರೆ ಒಂದು ಟ್ಯಾಬ್ಸ್ ಅನ್ನೋದು ಸಿಸ್ಟಮಲ್ಲೇ ಆರಾಮಾಗಿ ರನ್ ಆಗೋ ಥರ ಮಾಡುತ್ತೆ. ಇದಲ್ಲದಂತೆ ಗೂಗಲ್ನವರು V8 ಅನ್ನೋ ಒಂದು ಹೊಸ ಇಂಜಿನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದು ಜಾವಾ ಸ್ಕ್ರಿಪ್ಟ್ ಥರ ಅಡ್ವಾನ್ಸ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳಿರ್ತಾವಲ್ಲ ಅದನ್ನು ಕೂಡ ಇದು ಈಸಿಯಾಗಿ ರೀಡ್ ಮಾಡೋ ಥರ ಆಗುತ್ತೆ. ಸೊ ಎಷ್ಟೇ ಹೆವಿ ವೆಬ್ಸೈಟ್ ಆಗಿದ್ರೂ ಕೂಡ ಇದರಲ್ಲಿ ಈಸಿಯಾಗಿ ಸ್ಮೂತಾಗಿ ರನ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಇದರಿಂದ ಬರ್ತಾ ಇದು ತುಂಬ ಫೇಮಸ್ ಆಗುತ್ತೆ. ಓಮ್ನಿ ಬಾಕ್ಸಿಂಗ್ ಅನ್ನೋ ಒಂದು ಫೀಚರ್ನ ತಂದಮೇಲಂತೂ ಇದು ಯೂಸರ್ ಫ್ರೆಂಡ್ಲಿಯಾಗಿ ತಯಾರಾಗುತ್ತೆ. ಏನಪ್ಪ ಈ ಫೀಚರ್ ಅಂತಂದರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರಲ್ಲಿ ಅಂದರೆ ಇವಾಗ ಯೂಸ್ ಮಾಡ್ತಿದ್ವಲ್ಲ ನಾವು ಮೈಕ್ರೋಸಾಫ್ಟ್ ಎಡ್ಜ್ ಅಂತ, ಅದರಲ್ಲಿ 2 ಸಪ್ರೇಟ್ ಬಾಕ್ಸ್ ಇರುತ್ತೆ. ಒಂದರಲ್ಲಿ ನೀವು URLನ ಪೇಸ್ಟ್ ಮಾಡಬೇಕಾಗುತ್ತೆ, ಇಲ್ಲ ಸರ್ಚ್ ಮಾಡಬೇಕಂತಂದರೆ ರೈಟ್ ಸೈಡಲ್ಲಿ ಇನ್ನೊಂದು ಚಿಕ್ಕ ಬಾಕ್ಸ್ ಇರುತ್ತೆ. ಆ ಥರ 2 ಬಾಕ್ಸಸ್ ಇರುತ್ತೆ. ಸೊ ಈ ಒಂದು ಫೀಚರ್ನ ಪ್ರಕಾರ ನೀವು ಒಂದೇ ಒಂದು ಸರ್ಚ್ ಬಾರ್ ಇರುತ್ತೆ, ಅದರಲ್ಲಿ ನೀವು URLನ ಕೂಡ ಪೇಸ್ಟ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ನಾರ್ಮಲ್ ಆಗಿ ಏನೇ ಸರ್ಚ್ ಮಾಡಿದ್ರು ಕೂಡ ಅದೇ ಒಂದು ಬಾಕ್ಸಲ್ಲಿ ನೀವು ಸರ್ಚ್ ಮಾಡ್ಬೋದು. ಇದರಿಂದ ಟೆಕ್ ಸಾವಿಗಳಂತಂದರೆ ಟೆಕ್ ಎಕ್ಸ್ಪರ್ಟ್ಸ್ಗಳು ಇರ್ತಾರಲ್ಲ, ಅಂದರೆ ಜಾಸ್ತಿ ಈ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ಈ ಒಂದು ಟೆಕ್ನಾಲಜಿ ರಿಲೇಟೆಡ್ ಪೀಪಲ್ ಇರ್ತಾರಲ್ಲ ಅವ್ರಿಗೆ ಈ ಒಂದು ಇಂಟರ್ಫೇಸ್ ಅನ್ನೋದು ತುಂಬ ಇಷ್ಟ ಆಗುತ್ತೆ. ಸೊ ಅದರಿಂದ ಇದು ತುಂಬ ಫೇಮಸ್ ಆಗುತ್ತೆ. ಹೀಗೆ 30 ಮಿಲಿಯನ್ಸ್ ಪ್ಲಸ್ ಯೂಸರ್ಸ್ ಇದ್ದವರು 2009-10ರಲ್ಲಿ ಡೈರೆಕ್ಟಾಗಿ 130+ ಮಿಲಿಯನ್ಸ್ ಯೂಸರ್ಸ್ ಅಷ್ಟು ಗ್ರೋತ್ ಅನ್ನೋದು ಗೂಗಲ್ ಕ್ರೋಮ್ಗೆ ಬರುತ್ತೆ. 2012 ಫೆಬ್ರವರಿಗೆ ಅಫಿಷಿಯಲ್ ಆಗಿ ಆಂಡ್ರಾಯ್ಡ್ ಮೊಬೈಲು ಕೂಡ ಗೂಗಲ್ ಕ್ರೋಮ್ ಅನ್ನೋದು ಲಾಂಚ್ ಆಗುತ್ತೆ. ಅದೇ ಥರ ಜೂನಲ್ಲಿ iOS ಮೊಬೈಲು ಕೂಡ ಅಂದರೆ ಐಫೋನ್ ಮೊಬೈಲು ಕೂಡ ಗೂಗಲ್ ಕ್ರೋಮ್ನ ಇವರು ಲಾಂಚ್ ಮಾಡ್ತಾರೆ. 2013ರಿಂದ 2016 ತನಕ ವೆಬ್ ಎಕ್ಸ್ಟೆನ್ಷನ್ಸ್ ಆಗಿರ್ಬೋದು, ವೆಬ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಅಥವಾ ಸೆಕ್ಯೂರಿಟಿ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆ ಸಿಂಕ್ರನೈಸೇಷನ್ ಆಗಿರ್ಬೋದು, ಈ ಥರ ಎಷ್ಟೊಂದು ಫೀಚರ್ಸ್ಗಳನ್ನ ಇದು ಇನ್ಕ್ಲೂಡ್ ಮಾಡ್ತಾ ಹೋಗುತ್ತೆ. ಸೊ ಹಂತಂತವಾಗಿ ಗೂಗಲ್ ಕ್ರೋಮ್ ಅನ್ನೋದು ಇಂಟರ್ನೆಟ್ ಎಕ್ಸ್ಪ್ಲೋರರ್ಗಳನ್ನ ಅಂದರೆ ಯಾವುದೊಂದು ಕಾಂಪಿಟೇಟರ್ಸ್ ಇರ್ತಾರಲ್ಲ, ಮೊಜಿಲ್ಲಾ ಫೈರ್ಫಾಕ್ಸ್ ಇರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇರ್ಬೋದು, ಇದನ್ನೆಲ್ಲ ಕೂಡ ಬೀಟ್ ಮಾಡಿಕೊಂಡು ಮಾರ್ಕೆಟಲ್ಲಿ ಬೆಳೀತಾ ಬರುತ್ತೆ. 2020ರಷ್ಟೊತ್ತಿಗೆ ಗೂಗಲ್ ರಿಲೇಟೆಡ್ ಸರ್ವಿಸ್ ಅಂತಂದರೆ ಜಿಮೇಲ್, ಯೂಟ್ಯೂಬ್, ಗೂಗಲ್ ಡ್ರೈವ್ ಇದೆಲ್ಲ ಯೂಸ್ ಮಾಡಬೇಕು ಅಂತಂದರೆ ನಮಗೆ ಫಸ್ಟ್ ಬರೋದು ಗೂಗಲ್ ಕ್ರೋಮೇ ಆಗಿರುತ್ತೆ. ಅದು ಬಿಟ್ಟು ಬೇರೆ ಯೋಚನೆ ಬರದೇ ಇರೋ ಥರ ಆಲ್ಮೋಸ್ಟ್ 70-75% ಮಾರ್ಕೆಟ್ ಶೇರ್ನ ಅದು ತಗೊಳ್ತಾ ಬಂತು. ಇದೆಲ್ಲ ಸರಿ, ಗೂಗಲ್ ಕ್ರೋಮ್ಗೂ ಗೂಗಲ್ ಆ್ಯಪ್ಗೂ ಇರೋ ಡಿಫ್ರೆನ್ಸ್ ಏನು ಅಂತ ಕೇಳ್ತೀರಾ? ಇನ್ನೂ ಅರ್ಥ ಆಗಿಲ್ವಾ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಗೂಗಲ್ ಅನ್ನೋದು ಒಂದು ಮ್ಯಾಪ್ ಥರ, ಅಂದರೆ ನಮಗೆ ದಾರಿ ತೋರಿಸುತ್ತೆ. ಗೂಗಲ್ ಕ್ರೋಮ್ ಅನ್ನೋದು ವೆಹಿಕಲ್ ಇದ್ದ ಥರ ನಮ್ಮನ್ನ ಅಲ್ಲಿ ಕರ್ಕೊಂಡೋಗುತ್ತೆ. ಎಕ್ಸಾಂಪಲ್ಗೆ ನಾವು ಯಾವುದೋ ಒಂದು ಡೆಸ್ಟಿನೇಷನ್ಗೆ ಹೋಗಬೇಕು ಅಂತಂದರೆ ನಾವು ಗೂಗಲ್ನ ಮುಖಾಂತರ ನಾವು ಸರ್ಚ್ ಮಾಡ್ತೀವಿ. ಅಂದರೆ ಒಂದು ಮ್ಯಾಪ್ ಹೇಗೆ ದಾರಿ ತೋರಿಸ್ಕೊಡುತ್ತೆ ಅದೇ ಥರ ನಾವು ಸರ್ಚ್ ಮಾಡ್ತೀವಿ. ಯಾವುದ್ರ ಮುಖಾಂತರ ನಾವು ಹೋಗ್ತೀವಿ ಅಂದರೆ ವೆಹಿಕಲ್ ಯಾವುದು ಇರುತ್ತೆ ಅಂತಂದರೆ ಅದು ನಮಗೆ
ವೆಬ್ ಬ್ರೌಸರ್ ಅಂತ ಗೂಗಲ್ ಕ್ರೋಮ್ ಅಂತ ಹೇಳ್ಬೋದು. ಇವಾಗಲೂ ಅರ್ಥ ಆಗಿಲ್ಲ ಅಂತಂದರೆ ಇವೆರಡರ ಮಧ್ಯೆ ಇರೋ ನಿಮಗೆ ಟೆಕ್ನಿಕಲ್ ಡಿಫ್ರೆನ್ಸ್ನ ಹೇಳ್ಬಿಡ್ತೀನಿ, ಆವಾಗ ನಿಮಗೆ ಪಕ್ಕ ಅರ್ಥ ಆಗುತ್ತೆ. ಸೊ ನಾವು ಯಾವುದೋ ಒಂದು ಇನ್ಫಾರ್ಮೇಷನ್ನ ಸರ್ಚ್ ಮಾಡಬೇಕು ಅಂತಂದರೆ, ಕ್ವಿಕ್ಕಾಗಿ ಸರ್ಚ್ ಮಾಡಬೇಕು ಅಂತಂದರೆ ನಾವು ಗೂಗಲ್ ಆ್ಯಪ್ನ ಯೂಸ್ ಮಾಡ್ಬೋದು. ಅದರಲ್ಲಿ ನಮಗೆ ಗೂಗಲ್ ಲೆನ್ಸ್ ಅನ್ನೋ ಒಂದು ಫೀಚರ್ ಕೂಡ ಇರುತ್ತೆ. ಅದರಲ್ಲಿ ನೀವು ಯಾವುದೊಂದು ಇಮೇಜ್ನ ಅಥವಾ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ಕೂಡ ನೀವು ಸರ್ಚ್ ಮಾಡ್ಬೋದು. ಆದರೆ ಗೂಗಲ್ ಕ್ರೋಮ್ ಅನ್ನೋದು ನೀವು ಲಾಂಗ್ ಟೈಮಾಗಿ ಡೀಪಾಗಿ ಕೆಲವೊಂದು ವೆಬ್ಸೈಟ್ಗಳನ್ನ ವಿಸಿಟ್ ಮಾಡ್ಬೋದು. ಅಂತಂದರೆ ಸರ್ಚ್ ಮಾಡೋದಕ್ಕೆ ಗೂಗಲ್ ಕ್ರೋಮ್ನ ನೀವು ಯೂಸ್ ಮಾಡ್ಬೋದು. ಗೂಗಲ್ ಕ್ರೋಮಲ್ಲಿ ಅದಲ್ಲದಂತೆ ನಿಮಗೆ ಅಡಿಷ್ನಲ್ ಫೀಚರ್ಸ್ಗಳ ಕೊಡ್ತಾ ಇರ್ತವೆ. ನಿಮಗೆ ಯಾವುದೇ ಒಂದು ಫೈಲ್ಸ್ಗಳನ್ನ ಡೌನ್ಲೋಡ್ ಮಾಡಬೇಕಂತಂದ್ರೂ, ಯಾವುದೇ ಒಂದು ಎಕ್ಸ್ಟೆನ್ಷನ್ಗಳನ್ನ ಯೂಸ್ ಮಾಡಬೇಕಂತಂದ್ರೂ, ಅಥವಾ ಒಂದು PDF ಓಪನ್ ಮಾಡಬೇಕಂತಂದ್ರೂ, ಅಥವಾ ಇನ್ಕಾಗ್ನಿಟೋ ಮೋಡ್ನ ಯೂಸ್ ಮಾಡಬೇಕಂತಂದ್ರೂ, ಯಾವುದೇ ಒಂದು ಟಾಸ್ಕ್ನ ನೀವು ಆನ್ಲೈನಲ್ಲೇ ಪರ್ಫಾರ್ಮ್ ಮಾಡಬೇಕಂತಂದರೆ ವೆಬ್ ಆ್ಯಪ್ಸ್ಗಳಿರ್ತಾವಲ್ಲ, ಅದರಲ್ಲೇ ನೀವು ಆನ್ಲೈನಲ್ಲೇ ನೀವು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕಂತಂದರೆ ಗೂಗಲ್ ಕ್ರೋಮನ್ನು ನಿಮಗೆ ಸಹಾಯ ಮಾಡುತ್ತೆ. ಆದರೆ ಗೂಗಲಲ್ಲಿ ನೀವು ಒಂದು ಸತಿಗೆ ಒಂದೇ ಒಂದು ವೆಬ್ ಪೇಜ್ನ ಮಾತ್ರ ನಿಮಗೆ ಓಪನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಮಲ್ಟಿಪಲ್ ಟ್ಯಾಬ್ಸ್ಗಳನ್ನ ನೀವು ಓಪನ್ ಮಾಡಿಕೊಂಡು ಬ್ರೌಸ್ ಮಾಡೋದಕ್ಕಾಗಲ್ಲ. ಹಾಗೆ ಪಾಸ್ವರ್ಡ್ಸ್ಗಳು, ಹಾಗೆ ಬುಕ್ ಮಾರ್ಕ್ಸ್ಗಳು, ಇದೆಲ್ಲ ಏನು ಗೂಗಲ್ ಆ್ಯಪಲ್ಲಿ ಮಾಡೋದಕ್ಕಾಗಲ್ಲ. ಹಾಗೆಯೇ ನೀವು ನಿಮ್ಮ ಒಂದು ಮೇಲ್ ಐಡಿನ ಯೂಸ್ ಮಾಡಿಕೊಂಡು ಇನ್ನೊಂದು ಸಿಸ್ಟಮಲ್ಲಿ ನೀವು ಲಾಗಿನ್ ಆಗಿದ್ರು ಕೂಡ ನೀವು ಎಷ್ಟು ಟ್ಯಾಬ್ಸ್ಗಳನ್ನ ಓಪನ್ ಮಾಡಿ ಇಟ್ಕೊಂಡಿರ್ತೀರೋ, ಅಥವಾ ನಿಮ್ದು ಏನೋ ಒಂದು ಅಕೌಂಟ್ ಇನ್ಫಾರ್ಮೇಷನ್ ಇರುತ್ತಲ್ಲ, ಅದೆಲ್ಲ ನೀವು ಇನ್ನೊಂದು ಡಿವೈಸಲ್ಲಿ ಕೂಡ ನೀವು ಆಕ್ಸೆಸ್ ಮಾಡ್ಬೋದು. ಇದಲ್ಲದಂತೆ ನಿಮ್ಮ ಮೊಬೈಲಲ್ಲೇ ಕೂಡ ನೀವು ಗೂಗಲ್ ಕ್ರೋಮ್ನ ಸಿಸ್ಟಮಲ್ಲಿ ಯಾವ ಥರ ಯೂಸ್ ಮಾಡ್ತೀರಾ ಅದೇ ಥರ ನೀವು ಡೆಸ್ಕ್ಟಾಪ್ ಮೋಡ್ನ ಎನೇಬಲ್ ಮಾಡಿಕೊಂಡ್ರೆ ಮೊಬೈಲಲ್ಲೇ ಎಲ್ಲ ಒಂದು ಫೀಚರ್ ಕೂಡ, ಅಂದರೆ ಸಿಸ್ಟಮಲ್ಲಿ ನೀವು ಯಾವ ಥರ ಯೂಸ್ ಮಾಡ್ತೀರಾ ಆ ಎಲ್ಲ ಫೀಚರ್ ಕೂಡ ಮೊಬೈಲಲ್ಲಿ ನಿಮಗೆ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇದಿಷ್ಟು ಗೂಗಲ್ ಹಾಗೆ ಗೂಗಲ್ ಕ್ರೋಮ್ಗೆ ಇರೋ ಡಿಫ್ರೆನ್ಸ್, ಹಾಗೆ ಗೂಗಲ್ ಯಾವ ಥರ ಕಾಂಪಿಟೇಟರ್ಸ್ಗಳನ್ನ ಬೀಟ್ ಮಾಡಿಕೊಂಡು ಮಾರ್ಕೆಟಲ್ಲಿ ಲೀಡರ್ ಆಗಿ ನಿಂತಿದೆ ಅಂತ. ಈ ವಿಡಿಯೋನವ್ರು ನಿಮಗೆ ಇನ್ಫಾರ್ಮೇಟಿವ್ ಆಗಿ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡೋದ್ರ ಮುಖಾಂತರ ಈ ವಿಡಿಯೋಗೆ ನೀವು ಸಪೋರ್ಟ್ ಮಾಡಿ. ಹಾಗೆ ಇದೇ ಥರ ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಇದೇ ಥರ ಇನ್ನೂ ತುಂಬ ವೀಡಿಯೋಸ್ಗಳನ್ನ ನಿಮಗೆ ತರ್ತಾ ಹೋಗ್ತೀನಿ.